ಮಾಡಿದ್ದೊಣ್ಣೋ ಮಾರಾಯ ಎಂಬ ಗಾದೆ ಮಾತಿನಂತೆ 15 ವರ್ಷದಿಂದ ಇಲ್ಲಿಯವರೆಗೂ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿರುವ ಶೇಖ್ ಹಸೀನಾ ಅವರು ರಾತ್ರೋರಾತ್ರಿ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿ ಆಗಸ್ಟ್ 5, 2024ರಂದು ದೇಶವನ್ನು ಬಿಟ್ಟು ಓಡಿ ಹೋದರು. ಮೂಲಗಳ ಪ್ರಕಾರ ಹಸೀನಾ ಅವರು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದು ಭಾರತದ ಮೂಲಕ ಲಂಡನ್ಗೆ ಹೋಗಿ ಅಲ್ಲಿನ ನಾಗರಿಕತ್ವ ಅಂದರೆ ಸಿಟಿಜನ್ಶಿಪ್ ಅಂತಲೂ ಕರೀತಾರೆ, ಅದನ್ನು ಪಡೆದು ಲಂಡನ್ನಲ್ಲೇ ವಾಸ ಮಾಡಲು ಅಲ್ಲಿಯ ಸರ್ಕಾರಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನುವ ಮಾಹಿತಿ ಕೂಡ ಬಂದಿದೆ. ಆ ಕಡೆ ಪ್ರಧಾನಮಂತ್ರಿ ದೇಶ ಬಿಟ್ಟು ಪರಾರಿಯಾಗಲು ಪ್ರಯತ್ನಿಸುತ್ತಿದ್ದರೆ, ಈ ಕಡೆ ಬಾಂಗ್ಲಾದೇಶದ ವಿದ್ಯಾರ್ಥಿ ಪ್ರತಿಭಟನೆಕಾರರು ಪ್ರಧಾನಮಂತ್ರಿಯ ಮನೆಗೆ ನುಗ್ಗಿ ಧ್ವಂಸ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ಸಹ ಕಳ್ಳತನ ಮಾಡಿ ಹಾಗೂ ಅಲ್ಲಿಯೇ ಊಟ ಕೂಡ ಮಾಡಿ ಇದರ ಜೊತೆಗೆ ಅವರ ತಂದೆಯ ಮೂರ್ತಿಯನ್ನು ಕೂಡ ನಾಶ ಮಾಡಿದರು. ಹಾಗಾದರೆ ಪ್ರತಿಭಟನೆಕಾರರು ಇಷ್ಟೊಂದು ಆಕ್ರೋಶ ತೋರಿಸಲು ಕಾರಣವೇನು? ಹಾಗೆಯೇ ಪ್ರಧಾನಮಂತ್ರಿ ರಾತ್ರೋರಾತ್ರಿ ದೇಶ ಬಿಟ್ಟು ಪರಾರಿಯಾಗಲು ಕಾರಣವೇನು? ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ, ಅದಕ್ಕೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಾಂಗ್ಲಾದೇಶದ ವಿದ್ಯಾರ್ಥಿಗಳ ಪ್ರತಿಭಟನೆಯ ಹಿನ್ನೆಲೆ ಏನೆಂದರೆ, ನಮ್ಮ ದೇಶದಲ್ಲಿ ಸರ್ಕಾರಿ ಕೆಲಸಕ್ಕೆ ವಿವಿಧ ವರ್ಗದ ಅಭ್ಯರ್ಥಿಗಳಿಗೆ ಯಾವ ರೀತಿ ಮೀಸಲಾತಿ ಇದೆಯೋ ಅದೇ ರೀತಿ ಬಾಂಗ್ಲಾದೇಶದಲ್ಲೂ ಸರ್ಕಾರಿ ಕೆಲಸಕ್ಕೆ ವಿವಿಧ ರೀತಿಯಲ್ಲಿ ಮೀಸಲಾತಿ ಇತ್ತು. ಆದರೆ 2018ರಲ್ಲಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರ ಸರ್ಕಾರ ಹೊಸದಾಗಿ ಆದೇಶ ಹೊರಡಿಸಿತು. 1971ರಲ್ಲಿ ಯಾವ ಕುಟುಂಬದ ಸದಸ್ಯರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದರೋ ಅವರ ಕುಟುಂಬದ ಈಗಿನ ಮತ್ತು ಮುಂದಿನ ಪೀಳಿಗೆಗೆ ಸರ್ಕಾರ ಕೆಲಸದಲ್ಲಿ 30% ಮೀಸಲಾತಿಯನ್ನು ಕೊಡುವುದಾಗಿ ಆದೇಶ ಹೊರಡಿಸಿತು. ಅರ್ಥ, 1971ರಲ್ಲಿ ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಸಿಕ್ತು. ಆ ಸ್ವತಂತ್ರವನ್ನು ಕೊಡಿಸಲು ಕೆಲವು ಕುಟುಂಬಗಳು ಹೋರಾಡಿದ್ದವು. ಆ ಕುಟುಂಬದ ಸದಸ್ಯ, ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಹೀಗೆ ಎಲ್ಲ ಪೀಳಿಗೆಗೆ 30% ಮೀಸಲಾತಿ ಕೊಡಬೇಕು ಅಂತ ಸರ್ಕಾರ ಹೇಳಿತ್ತು. ಆದರೆ ವಿದ್ಯಾರ್ಥಿಗಳು ಮಕ್ಕಳು, ಮೊಮ್ಮಕ್ಕಳು ಇವರಿಗೆಲ್ಲ ಕೆಲಸ ಕೊಟ್ಟರೆ ಉಳಿದವರಿಗೆ ಕೆಲಸ ಸಿಗೋದಿಲ್ಲ, ಇದು ತಪ್ಪು ಅಂತ ಉಳಿದ ವಿದ್ಯಾರ್ಥಿಗಳು ತಿಳಿದು ಅದರ ವಿರುದ್ಧ ಹೋರಾಟ ಮಾಡ್ತಾರೆ. ಇದೆಲ್ಲ ನೋಡಿ ಪ್ರಧಾನಮಂತ್ರಿಗೆ ಸಿಟ್ಟು ಬಂದು ಸರ್ಕಾರಿ ಕೆಲಸದ ಎಲ್ಲ ಮೀಸಲಾತಿಗಳನ್ನು ತೆಗೆದು ಹಾಕಿಬಿಡ್ತಾರೆ. ಇದಕ್ಕೆ ವಿರುದ್ಧವಾಗಿ ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡ್ತಾರೆ. ಆಗ ಹೈಕೋರ್ಟ್ನ ಜಡ್ಜ್ ಹೌದು ಇದು ತಪ್ಪು, ಕಾನೂನು ವಿರುದ್ಧವಾಗುತ್ತೆ ಅಂತ ಹೇಳಿ ಹಳೆಯ ಮೀಸಲಾತಿ ವ್ಯವಸ್ಥೆಯನ್ನು ವಾಪಸ್ಸು ತರುತ್ತೆ. ಆದರೆ ಹಸೀನಾ ಅವರ ಸರ್ಕಾರ ಹಳೆಯ ಮೀಸಲಾತಿ ಜೊತೆಗೆ ಅವರ 30%ನ ಮೀಸಲಾತಿ ಕಾಯ್ದೆ ಕೂಡ ತರುತ್ತೆ. ಇದನ್ನು ನೋಡಿದ ವಿದ್ಯಾರ್ಥಿಗಳು ಇದಕ್ಕೆ ವಿರುದ್ಧವಾಗಿ ಜೂನ್ 2024ರಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ವಿದ್ಯಾರ್ಥಿಗಳು ಇಷ್ಟು ಆಕ್ರೋಶದಿಂದ ಹೋರಾಟ ಮಾಡಲು ಕಾರಣವೇನೆಂದರೆ, ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಸರ್ಕಾರವು ಅಶಾಂತಿಯಿಂದ ವರ್ತನೆ ಮಾಡಿ ಪೊಲೀಸ್ ಮತ್ತು ಸೇನಾ ಸಿಬ್ಬಂದಿ ಅಂದರೆ ಮಿಲಿಟರಿ ಫೋರ್ಸ್ ಅಂತಲೂ ಕರಿತೀವಿ, ಅವರನ್ನು ಪ್ರತಿಭಟನೆಯ ಕಂಟ್ರೋಲ್ ಮಾಡೋಕ್ಕೆ ಕರೆಸುತ್ತಾರೆ. ಅವರು ಒರಟಾಗಿ ವರ್ತಿಸುತ್ತಾರೆ. ಇದರ ಪರಿಣಾಮವಾಗಿ ದಾಖಲೆಗಳ ಪ್ರಕಾರ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾಯುತ್ತಾರೆ ಹಾಗೂ 600ಕ್ಕೂ ಹೆಚ್ಚು ಜನ ಗಾಯಗೊಳ್ಳುತ್ತಾರೆ. ಆದರೆ ದಾಖಲೆಗಳನ್ನು ಹೊರತುಪಡಿಸಿ 2000ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಎಂದು ಮೂಲಗಳು ತಿಳಿಸುತ್ತವೆ. ಆದ ಕಾರಣ ವಿದ್ಯಾರ್ಥಿಗಳ ಆಕ್ರೋಶ ಮುಗಿಲು ಮುಟ್ಟಿತ್ತು. ಬಾಂಗ್ಲಾದೇಶದ ಪ್ರಧಾನಿ ದೇಶ ಬಿಟ್ಟು ಹೋಗಲು ಕಾರಣ ಏನೆಂದರೆ, ಅವರ ಒಂದು ಸರ್ವಾಧಿಕಾರತ್ವ ಅಂದರೆ ಡಿಕ್ಟೇಟರ್ಶಿಪ್ಪೇ ಇದಕ್ಕೆಲ್ಲ ಮುಖ್ಯ ಕಾರಣ. ಈ ಮಾತು ಯಾಕೆ ಹೇಳಿದೆ ಅಂದರೆ, ಆಗಸ್ಟ್ 4, 2024 ರವಿವಾರದಂದು ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿರುತ್ತಾರೆ. ಆದರೆ ಆ ವಿದ್ಯಾರ್ಥಿಗಳ ನಡುವೆ ಕೆಲವು ರೌಡಿಗಳು ವಿದ್ಯಾರ್ಥಿಗಳಾಗಿ ಬಂದು ಗನ್ಸ್ಗಳನ್ನು ತೆಗೆದುಕೊಂಡು ಬಂದು ಓಪನ್ ಆಗಿ ಶೂಟ್ ಮಾಡ್ತಾರೆ. ಆ ಇಡೀ ದಿನ ಗಲಭೆ ಆಗುತ್ತೆ. ಆ ಗಲಭೆ ಮುಗಿದ ಮೇಲೆ ಎಲ್ಲರಿಗೂ ಗೊತ್ತಾಗಿದ್ದು ಆ ಒಂದೇ ದಿನಕ್ಕೆ 100ಕ್ಕೂ ಹೆಚ್ಚು ಜನ ಸತ್ತು ಹೋಗಿದ್ದಾರೆ ಅಂತ. ಆಗ ಜನರೆಲ್ಲ ನಿರ್ಧಾರ ಮಾಡಿದರು ಪ್ರಧಾನಮಂತ್ರಿ ಮನೆಗೆ ಹೋಗಿನೇ ಹೋರಾಡಬೇಕಂತ. ಇದಲ್ಲದೆ ಅಲ್ಲಿ ನಡೆದಿರುವಂಥ ಸಾವು ನೋವುಗಳು, ದೇಶಕ್ಕೆ ಆಗಿರುವಂತಹ ಹಾನಿ, ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಹಾನಿ ಮತ್ತು ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬೀರಿರುವ ಪರಿಣಾಮಗಳು ಇವೆಲ್ಲವನ್ನು ಹೊರ ಜಗತ್ತಿಗೆ ತೋರಿಸದಂತೆ ಮುಚ್ಚು ಹಾಕಲು ಅಲ್ಲಿನ ಸರ್ಕಾರ ಇಂಟರ್ನೆಟ್ಟನ್ನು ಕೂಡ ಕಡಿತಗೊಳಿಸಿತ್ತು ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಂತಹ ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾಗಳನ್ನು ಸಹ ಪೂರ್ತಿಯಾಗಿ ಬ್ಯಾನ್ ಮಾಡಿತ್ತು. ಇದನ್ನೆಲ್ಲ ನೋಡಿ ಆಕ್ರೋಶಗೊಂಡ ಆ ದೇಶದ ಜನರು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೈ ಜೋಡಿಸಿ ದೇಶದ 99% ಜನ ಪ್ರಧಾನಮಂತ್ರಿ ಅವರು ರಾಜೀನಾಮೆ ನೀಡಿ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಎಂದು ಆ ದೇಶದ ಎಲ್ಲ ಜನರು ಪ್ರತಿಭಟಿಸುತ್ತಾರೆ. ಆದರೆ ಶೇಖ್ ಹಸೀನಾ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ತಕ್ಷಣವೇ ತಮ್ಮ ನಿವಾಸದಿಂದ ಹೆಲಿಕಾಪ್ಟರ್ನಲ್ಲಿ ಕೂತು ದೇಶ ಬಿಟ್ಟು ಓಡಿ ಹೋಗುತ್ತಾರೆ. ಆ ದೇಶದ ಮಿಲಿಟರಿ ಅವರು ದೇಶದ ಕಂಟ್ರೋಲನ್ನು ತೆಗೆದುಕೊಂಡಿದ್ದಾರೆ ತಾತ್ಕಾಲಿಕವಾಗಿ. ಇದಿಷ್ಟು ಬಾಂಗ್ಲಾದೇಶದಲ್ಲಿ ನಡೆದಿರುವಂತಹ ಪ್ರತಿಭಟನೆಯ ಮಾಹಿತಿ ಸಾಮಾನ್ಯ ರೀತಿಯಲ್ಲಿ.
ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಹೊಸ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.